ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನ್ಯೂ ಮದರ್ ತೆರೆಸಾ ಶಾಲೆಯ ಫೌಂಡರ್ ಸಂಸ್ಥಾಪಕರಾದಂಥ ಶ್ರೀ JV ಹರೀಶ್ ಅವರೇ, ಮತ್ತೊಬ್ಬ ಕೋಫೌಂಡರ್ ಆದಂಥ ಶ್ರೀಮತಿ ನವ್ಯಾ ಹರೀಶ್ ಅವರೇ, ಹಾಗೂ ಈ ಒಂದು ಸಂಸ್ಥೆಯ ಒಡೆತನ ಹೊಂದಿರತಕ್ಕಂಥ ಶ್ರೀಯುತ ತಿರುಮಲಪ್ಪರವರೇ, ಹಾಗೂ ಈ ಶಾಲೆಯ ನೆಚ್ಚಿನ ಪೇರೆಂಟ್ಸ್ ಆದಂಥ ಪೋಷಕ ಮಿತ್ರರೇ, ಮತ್ತು ಈ ಒಂದು ಹೊಸಪಾಳ್ಯ ಬಂಡೆಪಾಳ್ಯಕ್ಕೆ ಸಂಬಂಧಿಸಿದಂಥ ನಾಗರಿಕ ಬಂಧುಗಳೇ, ಈ ದಿನ ಈ ಒಂದು ನ್ಯೂ ಮದರ್ ತೆರೆಸಾ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಈ ಶಾಲೆ ನಾನು ಕಂಡಂತೆ ಸುಮಾರು 15-20 ವರ್ಷಗಳಿಂದ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 3-4 ವರ್ಷಗಳ ಹಿಂದೆ ಹೊಸ ಆಡಳಿತ ಮಂಡಳಿ ಈ ಶಾಲೆನ ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರಲ್ಲೂ ಕೂಡ ಈ ಶಾಲೆ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಅದರಂತೆ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈ ಶಾಲೆಯಲ್ಲಿ. ಮತ್ತು ಕ್ವಾಲಿಟಿ ಎಜುಕೇಷನ್, ಏನು ಗುಣಾತ್ಮಕ ಶಿಕ್ಷಣ ಅಂತ ನಾವು ಕರಿತೀವಿ, ಆ ಒಂದು ಕ್ವಾಲಿಟಿ ಎಜುಕೇಷನ್ ಕೂಡ ತಾವೆಲ್ಲ ನಮ್ಮ ಪೇರೆಂಟ್ಸ್ ಆದಂಥ ತಾವೆಲ್ಲ ಗಮನಿಸಿರ್ತೀರಿ. ಆದ್ದರಿಂದ ಈ ಶಾಲೆ ಇತ್ತೀಚಿನ ದಿನಗಳಲ್ಲಿ SSLC ಫಲಿತಾಂಶದಲ್ಲೂ ಕೂಡ ಉತ್ತಮವಾದಂಥ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಮಕ್ಕಳಿಗೆ ಒಳ್ಳೆಯ ನೈತಿಕ ಶಿಕ್ಷಣವನ್ನು ಈ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮವಾದಂಥ ಜೀವನ ಕೌಶಲ್ಯಗಳನ್ನು ಕೂಡ ಕಲಿಸಬೇಕು ಅಂತಕ್ಕಂಥದ್ದನ್ನು ನಾನು ಆಡಳಿತ ಮಂಡಳಿಯವರಿಗೆ ಮತ್ತು ಶಿಕ್ಷಕರಿಗೆ ಮನವಿ ಮಾಡಿಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ನೈತಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ, ಆಧ್ಯಾತ್ಮಿಕ ಚಿಂತನೆಗಳನ್ನು ಮಕ್ಕಳು ಬೆಳೆಸ್ಕೊಳ್ಳುವಂತೆ ಶಿಕ್ಷಣವನ್ನು ಕೊಡಬೇಕು. ಮತ್ತು ಪೋಷಕರು ತಾವೆಲ್ಲ ತಮ್ಮ ಮಕ್ಕಳ ಉತ್ತಮ ಪ್ರಗತಿಗೆ ಹೆಚ್ಚಿನ ಕಾಳಜಿಯನ್ನು ಕೂಡ ವಹಿಸಬೇಕು. ಸುಮ್ಮನೆ ನಾವು ಶಾಲೆಗೆ ಸೇರಿಸಿದ್ದೀವಿ, ಕಷ್ಟಪಟ್ಟು ಫೀಸ್ ಕಟ್ತೀರಿ ನೀವು, ಆ ಮಕ್ಕಳ ಒಂದು ಎಜುಕೇಷನ್ನು ಪ್ರತಿದಿನ ಮಕ್ಕಳಿಗೆ ಏನು ಕಲ್ತಿದ್ದಾರೆ, ಏನು ಓದ್ತಾ ಇದ್ದಾರೆ, ಶಾಲೆಗಳಲ್ಲಿ ಏನು ಕಲಿಸ್ತಾ ಇದ್ದಾರೆ, ಪ್ರತಿದಿನ ಅವ್ರಿಗೆ ಏನು ಹೋಮ್ವರ್ಕ್ ಇವೆಲ್ಲ ಕೊಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಅದನ್ನು ಮಾಡ್ತಾ ಇದ್ದಾರೆ ಇಲ್ವಾ, ಇವೆಲ್ಲವನ್ನು ಗಮನಿಸ್ಕೊಳ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಮಧ್ಯಮ ವರ್ಗದ ಜನನೇ ಇಲ್ಲಿರ್ತಕ್ಕಂಥ, ತುಂಬ ರಿಚ್ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ, ಎಲ್ಲ ಮಧ್ಯಮ ವರ್ಗದ ಜನ ಇರೋದರಿಂದ ಕಷ್ಟಪಟ್ಟು ತಾವೆಲ್ಲ ಕೂಡ ತಮ್ಮ ಮಕ್ಕಳಿಗೆ ಶುಲ್ಕವನ್ನು ಕಟ್ಟಿ ಶಾಲೆಯಲ್ಲಿ ಸೇರಿಸಿ ಓದಿಸ್ತಾ ಇದ್ದೀರಿ. ಆ ಮಕ್ಕಳ ಪ್ರಗತಿಯನ್ನು ನೀವೆಲ್ಲ ಕೂಡ ಗಮನಿಸ್ಕೊಂಡು ಆ ಮಕ್ಕಳು ಈ ಒಂದು ನಿಮಗೆ ಒಳ್ಳೆಯ, ನಿಮ್ಮ ಕುಟುಂಬಕ್ಕೆ, ಈ ದೇಶಕ್ಕೆ, ಈ ನಾಡಿಗೆ ಒಳ್ಳೆಯ ಕೀರ್ತಿಯನ್ನು ತರಬೇಕು ಮತ್ತು ನಮ್ಮ ದೇಶದ ಮುಂದಿನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಈ ಶಾಲೆ ಕೂಡ ಶ್ರಮಿಸ್ತಾ ಇದೆ. ಅದರಂತೆ ಪೋಷಕರ ಜವಾಬ್ದಾರಿ ಕೂಡ ಅತಿ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಾವು ಹೆಚ್ಚು ಮಾತಾಡೋದಕ್ಕೆ ತಾವೆಲ್ಲ ಕೂಡ ನಿಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಅದನ್ನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀರಿ. ವರ್ಷದಲ್ಲಿ ಪಾಠ ಪ್ರವಚನಗಳ ಜೊತೆ ತಮ್ಮ ಮಕ್ಕಳ ಟ್ಯಾಲೆಂಟ್ಸನ್ನು ಪ್ರೂವ್ ಮಾಡೋದಕ್ಕೆ ಇದೊಂದು ಉತ್ತಮವಾದಂಥ ವೇದಿಕೆ. ಅದರಂತೆ ತಾವೆಲ್ಲ ಕೂಡ ನಿಮ್ಮ ಮಕ್ಕಳೆಲ್ಲ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೃತ್ಯ ಮಾಡ್ತಕ್ಕಂಥದ್ದು ಇರ್ಬೋದು, ನಾಟಕ ಮಾಡ್ತಕ್ಕಂಥದ್ದು ಇರ್ಬೋದು, ಇವುಗಳನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೀರಿ. ತಾವೆಲ್ಲ ಈ ಕಾರ್ಯಕ್ರಮ ಶುಭವಾಗಲಿ, ಚೆನ್ನಾಗಿ ನಡೀಲಿ, ತಮ್ಮ ಮಕ್ಕಳ ಉತ್ತಮ ಭವಿಷ್ಯ ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.